ಚಿಕ್ಕೋಡಿಯಲ್ಲಿ ಜಾರಕಿಹೊಳಿ ಕುಟುಂಬ ಕೂಡಿ ಗೆಲುವನ್ನ ಸಾಧಿಸಿದೆ. ಪ್ರಿಯಾಂಕಾ ಗೆಲುವಿಗೆ ಲಖನ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಫಲಿತಾಂಶದಿಂದ ನನಗೆ ಬಹಳ ಸಂತೋಷ ಉಂಟಾಗಿದೆ. ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಸೋಲಿಸೋದಕ್ಕೆ ಕೆಲವರು ತಂತ್ರ ಮಾಡಿದ್ರು, ಆದರೆ ಆ ತಂತ್ರ ಫಲಿಸಲಿಲ್ಲ. ಜನಾಶೀರ್ವಾದ ಇರೋವರೆಗೂ ಕೂಡ ಜಾರಕಿಹೊಳಿ ಕುಟುಂಬ ಬಲಿಷ್ಠವಾಗಿಯೇ ಉಳಿಯುತ್ತೆ. ಪ್ರಿಯಾಂಕಾ ಗೆಲುವಿನ ಬಗ್ಗೆ ಲಖನ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿನಿಂದಾಗಿ ನನಗೆ ಸಂತೋಷವಾಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಸೋಲಿಸೋದಕ್ಕೆ ಹಲವು ತಂತ್ರವನ್ನ ಕೂಡ ಮಾಡಲಾಗಿತ್ತು, ಆದರೆ ಆ ತಂತ್ರಗಳು ನಡೆದಿಲ್ಲ. ಪ್ರಿಯಾಂಕಾ ಗೆಲುವು ನಮ್ಮೆಲ್ಲರಿಗೂ ಕೂಡ ಖುಷಿ ತಂದುಕೊಟ್ಟಿದೆ ಅಂತ ಲಖನ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಸಪೋರ್ಟ್ ಮಾಡಿದ್ವಿ, ಇಲ್ಲಿ ಜಗದೀಶ್ ಶೆಟ್ಟರ್ ಸಪೋರ್ಟ್ ಮಾಡಿದ್ವಿ. 2 ಸೀಟ್ ಗೆದ್ದವನ ಭಾಳ ಸಂತೋಷ ಆಗಿದೆ. ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ಸಹೋದರರು ಬಲಿಷ್ಠ ಅನ್ನುವಂಥದ್ದು ಪ್ರೂವ್ ಆಯ್ತಾ? ಇಲ್ಲ ನೋಡಿ, ಜನರ ಆಶೀರ್ವಾದ ಇರತಕ್ಕ ಜಾರಕಿಹೊಳಿ ಬಲಿಷ್ಠವಾಗೇ ಇರ್ತೀವಿ. ನಾವು ಜನರ ಆಶೀರ್ವಾದದಿಂದ ನಾವು ಇಷ್ಟು ಮೇಲಕ್ಕೆ ಬಂದು ಇದೇ ಥರ ನಾವು ಜನರ ಜೊತೆ ಸಂಪರ್ಕದಲ್ಲಿರ್ತೀವಿ. ಜನರ ಆಶೀರ್ವಾದ, ದೇವರ ಆಶೀರ್ವಾದಕ್ಕೆ ನಮ್ಮ ಜಾರಕಿಹೊಳಿ ಬಲಿಷ್ಠವಾಗೇ ಇರ್ತದೆ. ಅದೆಲ್ಲ ರಾಜಕಾರಣ ಇರೋದು ಸರ್, ಆದರೆ ನಮ್ಗೆ ಜನ ಬೆಂಬಲ ಇರಲ್ಲ. ಅದಕ್ಕಾಗಿ ಜನ ಮತ ಹಾಕ್ತಾರೆ ನಮ್ಗೆ ಗೊತ್ತಾಯ್ತು. ಅದಕ್ಕಾಗಿ ಪ್ರಿಯಾಂಕಾ ಅವರು 1 ಲಕ್ಷ ಮತ ಅಂತ ಗೆದ್ದಿದ್ದಾರೆ. ಇಲ್ಲ, ಅಲ್ಲಿ ನೋಡ್ತಾರೆ ಮಂತ್ರಿ ಅವ್ರು, ನೋಡ್ತಾರೆ ಯಾಕೆ ಮೈನಸ್ ಆಗಿದೆ, ಅವ್ರು ಏನು ಕಾರ್ಯಕರ್ತದ ಏನು ಸಂಪರ್ಕ ಏನಾಯಿತು ನೋಡು, ಅವ್ರು ನೋಡ್ತಾರೆ, ವಿಚಾರ ಮಾಡ್ತಾರೆ. ಮುಂದಿನ ದಿನದಲ್ಲಿ ಹತ್ತನೇ ಯಾಕೆ ಅಲ್ಲ 20,000 ಲೀಡ್ ಆಗಬೇಕಾಯ್ತಲ್ಲ, ಯಾಕೆ ಹಿಂಗೆ ಯಾಕೆ ಕಳೆದ ಬಾರಿ ಅವ್ರು 75,000 ಲೀಡ್ ಆಗಿದ್ರು. ಸ್ವಲ್ಪ ಏನೋ ಇದು MP ಎಲೆಕ್ಷನ್ದ ಒಂದು 25 ಲೀಡ್ ಆಗ್ಬೋದು, ಅದು ಆಗಿಲ್ಲ. ಅದು ಏನು ಕಾರಣ ಮುಂದಿನ ಅವ್ರ ಭಾಗದಾಗ ಸಪೋರ್ಟ್ ಮಾಡಿದ್ವಿ. ಇಲ್ಲಿ ಜಗದೀಶ್ ಶೆಟ್ಟರ್ ಸಪೋರ್ಟ್ ಮಾಡಿದ್ವಿ. 2 ಸೀಟ್ ಗೆದ್ದವನ ಭಾಳ